ಕವರ್ ಮಾಡೋದು ಕಮ್ಮಿ ಇರುತ್ತೆ. ನಾರ್ಮಲ್ ನಾವು ನೀವು ಹುಟ್ಟಿದಾಗಿಂದಲೇ ಕೇಳಿಸ್ಕೊತಿದ್ವಿ, ನಮಗೆ ಅದು ಎಷ್ಟು ಗ್ಯಾಪ್ ಇದೆ ಏನೋ ಇದು ಗೊತ್ತಾಗಲ್ಲ. ಯಾವ ಮಕ್ಕಳಿಗೆ ಕೇಳಿಸ್ಕೊಂಡಿಲ್ಲ ಅಷ್ಟು ವರ್ಷದ ಗ್ಯಾಪ್ ಇರುತ್ತೆ ನಾವು ಕೇಳಿಗೆ ವಾಪಸ್ ಕೊಟ್ಟಾಗ. ಆ ಗ್ಯಾಪ್ ಕವರ್ ಮಾಡಿ ಪ್ಲಸ್ ಮುಂದೆನೂ ಹೋಗಬೇಕಾಗುತ್ತೆ. ಸೊ ನನಗೆ ಎವ್ರಿ ಡೇ ಇಸ್ ಇಂಪಾರ್ಟೆಂಟ್ ಇನ್ ಲಿಸ್ನಿಂಗ್, ಎಸ್ಪೆಷಲಿ ಮೊದಲು 1 ವರ್ಷ 2 ವರ್ಷದಲ್ಲಿ ಹುಟ್ಟಿದ ತಕ್ಷಣ ಮಕ್ಕಳಿಗೆ. ಅದನ್ನು ನಾವು ಆದಷ್ಟು ಮೋಸ್ಟ್ 2 ಪಾಯಿಂಟ್ಸ್ ದಟ್ ಅವೇರ್ನೆಸ್ ಹೈಲೈಟ್ ಮಾಡ್ತಿರೋದು. ಹುಟ್ಟಿದ ತಕ್ಷಣ ಕಿವಿ ಚೆನ್ನಾಗಿದೆ, ನಾರ್ಮಲ್ ಆಗಿದೆ, 2 ಕೈ ಇದೆ, ಕಾಲಿದೆ ಅಂತ ಅದು ಕೆಲಸ ಮಾಡ್ತಿದೆ ಅಂತ ಅಲ್ಲ, ಅದು ಕೆಲಸ ಮಾಡ್ತಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ತಾಯಿ ತಂದೆ ಪೋಷಕರಿಗೆ. ನಾವು ಡಾಕ್ಟರ್ ಆಗಿ ನೋಡ್ತೀವಿ, ಕಿವಿ ಇದೆ ಎಲ್ಲ ಇದೆ ಹೇಳ್ತೀವಿ, ಬಟ್ ನಾವು ಕೇಳಿಸ್ಕೊತಿದೆಯೋ ಇಲ್ಲೋ ಅನ್ನೋದು ಅದು ಮ್ಯಾಂಡೇಟ್ರಿ ನಮಗೆ. ಸೊ ಅದನ್ನು OE ಅನ್ನೋ ಸಿಂಪಲ್ ಪರೀಕ್ಷೆ 10 ನಿಮಿಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಗು ಕೇಳಿಸ್ಕೊತಿದೆ ಅಂತ ಹೇಳಿ. ಸೊ ಅಷ್ಟು ಮಾಡಿದ್ರೆ ನಮಗೆ ಯೋಚನೆ ಇರಲ್ಲ. ಮಗು ಮಾತು ಲೇಟ್ ಆಗ್ತಾ ಇದ್ದಂದ್ರೆ ಅವಾಗ ಬೇರೆ ಇಂಟರ್ವೆನ್ಷನ್ ಏನು ಮಾಡ್ಬೋದು. ಅದನ್ನು ರೀಕನ್ಫರ್ಮೇಷನ್ ಬೆರ ಅಂತ ಟೆಸ್ಟ್ ಇದೆ, ಅದು 3 ಮಂತ್ಸ್ ಒಳಗಡೆ ಮಾಡಿ ನಾವು ಇಂಟರ್ವೆನ್ಷನ್ 3 ತಿಂಗಳಲ್ಲೇ ಶುರು ಮಾಡಬೇಕು. ಸೊ WHO ಅದೇ ಹೇಳುತ್ತೆ, ಸ್ಲೋಗನ್ ಇರೋದು ಕಮ್ಯುನಿಟಿ ಟು ಕ್ಲಾಸ್ ರೂಮ್. ಯಾವ ಮಕ್ಕಳು ಕ್ಲಾಸ್ ರೂಮಿಂದ ಹೊರಗೆ ಬೇಡ, ಆದಷ್ಟು ಇವರಿಗೆಲ್ಲ ಒಳ್ಳೆ ಎಜುಕೇಷನ್ ಮೇನ್ ಸ್ಟ್ರೀಮ್ ತರೋಣ ಅಂತ ಹೇಳಿ. ಸೊ ಅದು ಯಾವಾಗ ಸಾಧ್ಯ ಅಂದರೆ ನಾವು 90%ಗಿಂತ ಜಾಸ್ತಿ ಲಾಸ್ ಇದ್ದರೆ 1 ವರ್ಷದ ಒಳಗೆ ನೀವು ಆಪರೇಷನ್ ಮಾಡಿದ್ರೆ ಮಗು ಕೇಳಿಸ್ಕೊಂಡ್ರೆ ಕಾಕ್ಲಿಯರ್ ಇಂಪ್ಲಾಂಟೇಷನಿಂದ ಅದು ಸಾಧ್ಯ ಆಗುತ್ತೆ. ಅವರು ಆಗಲೇ ಈ ಒಂದು ಅವೇರ್ನೆಸ್ನ ಸ್ಪ್ರೆಡ್ ಮಾಡಿಬಿಟ್ರೆ ಆ್ಯಕ್ಚುಲಿ ತುಂಬ ಈಸಿ ಆಗೋಗುತ್ತೆ. ಹೆಂಗಿದ್ರು ಹಾಸ್ಪಿಟ್ಲಿಗೆ ಬರಬೇಕು ಹೆರಿಗೆಗೆ ಅಲ್ವಾ, ಅಲ್ಲೇ ಬಂದ್ಬಿಟ್ಟು ಈ ಒಂದು ನಾಲೆಜ್ ಕೊಟ್ಟರೆ ಹೆಂಗಿದ್ರು ಈ ಇಂಜೆಕ್ಷನ್ ಬರಬೇಕು, 15 ದಿವಸಕ್ಕೆ ಬರಬೇಕು, 32 ದಿವಸಕ್ಕೆ ಬರಬೇಕು ಅಂತಾರೆ. ಇದಕ್ಕೂ ಬನ್ನಿ ಅಂತ ಅವ್ರು ಚೆಕ್ ಮಾಡಿಬಿಟ್ರೆ. ಅದಕ್ಕೆ ನಾವೀಗ ಡಾಕ್ಟರ್ಸ್ಗೆ ಅವೇರ್ನೆಸ್ ಮಾಡ್ತಿಲ್ಲ, ನಾವು ಪಬ್ಲಿಕ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ತೊಂದರೆ ಆಗೋದು ಮಕ್ಕಳಿಗೆ ಅಂದರೆ ತಾಯಿ ತಂದೆಗೆ ಕಷ್ಟ. ಸೊ ತಾಯಿ ತಂದೆ ತಿಳ್ಕೊಂಡು ಅವ್ರು ಬಂದು ಕೇಳಬೇಕು, ನನ್ನ ಮಗುನ ಕೇಳಿ ಟೆಸ್ಟ್ ಮಾಡಿಲ್ಲ ಪ್ಲೀಸ್ ಮಾಡಿ ಅಂತ ನಾವಾಗ ಮುಂದೆ ಬಂದು ಕೇಳಬೇಕು. ಯಾಕಂದರೆ ಅದು ಎಲ್ಲ ಟ್ರೈ ಮಾಡಿದ್ವಿ, ಪೀಡಿಯಾಟ್ರಿಕ್ ಕಾನ್ಫರೆನ್ಸ್ ಆ ಥರ ಎಲ್ಲ ಮಾಡಿದ್ದೀವಿ. ಪ್ಲಸ್ ಆ್ಯಸ್ ಅ ಪೇರೆಂಟ್ ನನ್ನ ಜವಾಬ್ದಾರಿ, ನನ್ನ ಮಗು ಕಿವಿ ಕೇಳಿಸಿಗೆ ಇಲ್ಲ ಅಂತ. ಈಗ ನನ್ನ ಮಗು ಕಿವಿ ಸರಿ ಇಲ್ಲ, ಬೆಳೆದಿಲ್ಲ ಅಂತ ನಾನು ಹೋಗ್ತೀನಿ, ಈ ಮಗು ಕಿವಿ ಯಾಕೆ ಬೆಳೆದಿಲ್ಲ, ಮೊದಲೇ ಯಾಕೆ ಹೇಳಿಲ್ಲ ಅಂತ ತುಂಬ ಪೇರೆಂಟ್ಸ್ ಕ್ವೆಶನ್ ಮಾಡ್ತಾರೆ. ಅಲ್ಟ್ರಾಸೌಂಡಲ್ಲಿ ನಿಮ್ಗೆ ಗೊತ್ತಾಗಲಿಲ್ವಾ, ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗಿಲ್ವಾ ಅಂತ ಹೇಳಿ. ಸೊ ಬರೀ ಅದು ಬೆಳವಣಿಗೆ ಈ ಪಾಪ ತಾಯಂದ್ರಿಗೆ ಮಗು ಅಳಲ್ಲ, ಪಾಪ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಏನು ತೊಂದರೆ ಇಲ್ಲ, ಇದನ್ನು ಹೇಳಬೇಕು. ಕಾರಣ ಕಿವಿ ಕೇಳಿಸಲಿಲ್ಲ ಅದಕ್ಕೆ ಅಂತ ಗೊತ್ತಾಗ. ಸೊ ಅದನ್ನು ನಾವು ಹೇಳ್ತಾ ಇದ್ದೀವಿ. ಈಗ 3 ತಿಂಗಳು ಮಗು ಇದೆ, ಬೆಚ್ಚಿ ಬೀಳುತ್ತೆ ಶಬ್ದಕ್ಕೆ. ಹೌದು ಮೇಡಮ್, ಹುಟ್ಟಿದ ತಕ್ಷಣನೇ ಮಗು ಇವಾಗ ಮಾತಾಡ್ತಾ ಇದ್ರೆ ನಾವು ಯಾರು ಮಾತಾಡ್ತಾ ಇದ್ರೆ ಸೌಂಡಿಗೆ ಅವರನ್ನು ನೋಡುತ್ತೆ. ಯೂಶಲಿ ಶಬ್ದಕ್ಕೆ ಬೆಚ್ಚಿ ಬೀಳುತ್ತೆ, ಸ್ಟಾರ್ಟಿಂಗ್ ರಿಫ್ಲೆಕ್ಸಸ್ ನಮ್ದು ಅದೇ ಇರುತ್ತೆ. ಆಮೇಲೆ ರೆಕಗ್ನೈಸ್ ಮಾಡಿ ತಿರುಗುತ್ತೆ ಆ ಸೈಡ್ಗೆ ಎಲ್ಲ. ಸೊ ತಾಯಿ ತಂದೆಗೆ ಏನಾಗ್ಬಿಡುತ್ತೆ, ಅವ್ರ ಡೇ ಟು ಡೇ ಆಕ್ಟಿವಿಟಿಲಿ ಮಗುಗೆ ಜ್ವರ ಬಂದರೆ ಮಾತ್ರ ಅಟೆನ್ಷನ್ ಕೊಡ್ತಾರೆ, ಮಗು ತಿನ್ನಲಿಲ್ಲ ಅಂದರೆ ಅಟೆನ್ಷನ್ ಕೊಡ್ತಾರೆ, ನೋಡಲಿಲ್ಲ ಅಂದರೆ ಗಮನ ಕೊಡಲ್ಲ. ಈ ವೈಬ್ರೇಷನ್ಗೆ ಯಾವುದು ಎಚ್ಚರ ಆಗಲ್ಲ ಆಗುತ್ತೆ. ಅದೇ ಪಾಯಿಂಟ್ ಅವ್ರು ಹೇಳಿದ್ದೀಗ, ಮಗುನ ಮುಂದೆಯಿಂದ ಮಾತಾಡಿಸ್ತಾರೆ ಎಲ್ಲರೂ. ಹೇಳಿದ ತಕ್ಷಣ ಮಗು ನಗುತ್ತೆ, ಅವಾಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಯ್ತಾ. ಮತ್ತೆ ಮಗು ಮಲಗಿರುವಾಗ ಬೆಡ್ ಮೇಲೆ ತಟ್ಟಿದ್ರೆ ಮಗು ಎದ್ಬಿಡುತ್ತೆ, ಅದು ವೈಬ್ರೇಷನ್ ಅಷ್ಟೇ. ಆದ್ರೆ ಮಗುಗೆ ಫಾರ್ ಎಕ್ಸಾಂಪಲ್ ಮಗು ಮಲ್ಕೊಂಡಿದೆ, ಜೋರಾಗಿ ಕುಕ್ಕರ್ ಬಿಸಿಲು ಬಂತು, ಮಿಕ್ಸಿ ಸೌಂಡ್ ಮಗು ಎದ್ಕೊಳ್ತಾಳೆ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಬಟ್ ಅವ್ರು ಏನ್ ಅನ್ಕೋತಾರೆ, ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಅಂತ. ನನಗೆ ನಾನು ಗಮನಿಸಿದಂಗೆ ಮಗು ಹುಟ್ಟಿದಾಗ ಅಳಲಿಲ್ಲ, ಅದಕ್ಕೆ ಕಿವಿ ಈ ಥರ ಮೇಡಮ್ ಹೇಳ್ತಾ ಇದ್ದೀನಿ. ಬಟ್ ನಾನು ನೋಡಿದ್ದೀನಿ ಭಾಳ ಮಕ್ಕಳಿಗೆ ಈ ಮೈಂಡ್ ಮೆಚ್ಯೂರ್ ಆಗದೆ ಆಟಿಸಮ್ ಇರೋರಿಗೆ ಒಂಥರ ಮೂಗು ಲಿಪ್ಸು ಒಂಥರ ಆಗಿರುತ್ತೆ. ಅದು ಜೆನೆಟಿಕ್ ಅಂತ ನಾವು ಹೇಳ್ತೀವಿ. ಜೆನೆಟಿಕ್ ಸಿಂಡ್ರೋಮ್ಸ್ ಇರುತ್ತೆ, ಅಲ್ಲಿ ನಮ್ಗೆ ಏನಾಗುತ್ತೆ, ಸಂಬಂಧದಲ್ಲಿ ಮದುವೆ ಮಾಡಿ ಮಗು ಆದಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಥರ. ಇದು ಏನು ಮೇಡಮ್ ರೀಸನ್? ಇವಾಗ ಸೇಮ್ ಬ್ಲಡ್ ಇದ್ದಾಗ, ಬ್ಲಡ್ ರಿಲೇಟೆಡ್ ಇದ್ದಾಗ ಇದಾಗುತ್ತೆ ಅಂತೀರಾ, ಇದಕ್ಕೆ ಏನು ಪರ್ಟಿಕ್ಯುಲರ್ ರೀಸನ್? ಇವಾಗ ನೀವು ಅವೇರ್ನೆಸ್ ಕೊಡ್ತಾ ಇದ್ದೀರಾ, ಸೇಮ್ ಕ್ವಶನ್ ನಿಮ್ದು. ಬಟ್ ಹಿಂದಿನ ಕಾಲದಲ್ಲಿ ಅದು ಅದೇ ಒಂದು ಪದ್ಧತಿ, ಇಲ್ಲಾಂದ್ರೆ ಅವ್ರು ಮದ್ವೆನೇ ಆಗ್ತಾ ಇರ್ಲಿಲ್ಲ. ಅದರಲ್ಲಿ ಅಕ್ಕನ ಮಗಳು, ಅತ್ತೆ ಮಗಳು ಇದೇ ಕಂಟಿನ್ಯೂ ಆಗಿತ್ತು. ಅದು ಇತ್ತು, ಒಂದು ಫ್ಯಾಮಿಲಿ ಒಬ್ಬ ಅಂಗವಿಕಲ ಇರ್ತಾರೆ. ಅವಾಗಿತ್ತು, ಅವೇರ್ನೆಸ್ ಇರಲಿಲ್ಲ, ಅದು ದೇವ್ರು ಕೊಟ್ಟಿದ್ದು ವಾರ ಅಂದ್ಕೊಂಡು ಇದಿಷ್ಟು ಕಂಟಿನ್ಯೂ. ಏನೇ ಕಾಯಿಲೆ ಬಂದು 30 ವರ್ಷದಲ್ಲಿ ಹೋಗೋರು, ಹಾರ್ಟ್ ಸಂಬಂಧ ಅದೆಲ್ಲ, ಬಟ್ ನಾವು ಅದು ಐಡೆಂಟಿಫೈ ಮಾಡ್ತಿರಲಿಲ್ಲ. ಜೀನ
ಜೀನ್ ಅನ್ನೋದು ಬಿಡಿ. ಹಾ. ನಿಮ್ಮ ಮನೆಯಲ್ಲಿ ಸಂಬಂಧದಲ್ಲಿ related ಇದ್ರೆ ಹಾ. ತೀವ್ರವಾಗಿ ಹತ್ತಿರದ ರಕ್ತ ಸಂಬಂಧಿಗಳಲ್ಲಿ ಮದುವೆಯಾದರೆ ಏನಕ್ಕೆ ಈ ತರ ಒಂದು ನೀವು ಇದು ಬರುತ್ತೆ ಡಿಫೆಕ್ಟ್? ಈ ಡಿಫೆಕ್ಟ್ ಅಂದ್ರೆ ಜೀನಲ್ಲಿ ಮಲ್ಟಿಪಲ್ ಯಾವುದೇ ವಿತಿನ್ ದ ಸೇಮ್ ಫ್ಯಾಮಿಲಿ ಇನ್ಬ್ರೀಡಿಂಗ್ ಆದಾಗ ಆ ಜೀನಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ, ಎರರ್ ಆಗೇ ಆಗುತ್ತೆ ಮಲ್ಟಿಪ್ಲೈ ಆದಾಗ. ಏನಕ್ಕೆ ಆಗುತ್ತೆ ಅಂತ ಕೇಳ್ತಾರೆ. ಏನಕ್ಕೆ ಅಂದ್ರೆ ನನಗೂ ಗೊತ್ತಿಲ್ಲಪ್ಪ. ಮಸ್ತಾಗಿ ಬೇರೆಯವ್ರು ಮಾಡ್ಕೊಂಡಿರೋದು ಕೂಡ ಹಂಗಾಗಿರೋದು. ಅದು ಕಡಿಮೆ ಚಾನ್ಸಸ್. ಈ ಜೀನ್ ಅಂದ್ರೆ ಇದೆಲ್ಲ ಬಯೋಕೆಮಿಸ್ಟ್ರಿ ಇರುತ್ತೆ ನಮಗೆ. ಪ್ರೋಟೀನ್ ಆಲಿಲ್ಸ್ ಅಂತ ಹೇಳ್ತೀವಿ ನಾವು. ಈ ಒಂದು ಅಮೈನೋ ಆಸಿಡ್ ಫಾರ್ಮೇಷನ್ ಅಲ್ಲಿ ಒಂದು ಜೀನ್ ಕ್ರೋಮೋಸೋಮ್ಸ್ ಏನಿದೆ ಅದರಲ್ಲಿ ಜೀನ್ಸ್ ಇರುತ್ತೆ. ಆ ಅಮೈನೋ ಆಸಿಡ್ ಅಲ್ಲಿ ಯಾವುದೋ ಒಂದು ಮಿಸ್ ಆಯಿತು, ಇಲ್ಲ ಟ್ರಾನ್ಸ್ಲೋಕೇಟ್ ಆಯಿತು, ವೇರಿಯೇಷನ್ ಆಯಿತು ಅಂದರೆ ಬಂದ್ಬಿಡುತ್ತೆ ಅದು. ಸೊ ಅದನ್ನ ಜೀನ್ ಥೆರಪಿ ಎಲ್ಲ ಇದೆ. ಹಿಯರಿಂಗ್ ಲಾಸಲ್ಲಿ ಒಂದು ಜೀನ್ ಥೆರಪಿಯಲ್ಲಿ ಟ್ರೀಟ್ಮೆಂಟ್ ಇದೆ, ಬಟ್ ಅದು ಒಂದೇ ಒಂದು ಜೀನ್ ಇದಕ್ಕೆ ಮಾತ್ರ ಇರೋದು. ಬಟ್ ಅದು ನಮ್ಮ ಇಂಡಿಯಾಲಿಲ್ಲ, ಅಬ್ರಾಡಲ್ಲಿ ಇಟ್ಸ್ ಆನ್ ಟ್ರಯಲ್ ಬೇಸಿಸ್ ಇದೆ. ಇನ್ನು ನಮ್ಮ ಇಂಡಿಯಾಲಿ ಏನು ಬಂದಿಲ್ಲ ಅದೆಲ್ಲ. ಸೊ ನಾವು ಹೇಳೋದು ಅಟ್ಲೀಸ್ಟ್ ನಾವು ತಿಳ್ಕೊಂಡಿದ್ದೀವಿ ಇದರಿಂದ ತೊಂದರೆ ಆಗುತ್ತೆ, ಆದಷ್ಟು ಅವಾಯ್ಡ್ ಮಾಡೋದು ಬೆಟರು. ಇನ್ ದ ಫ್ಯಾಮಿಲಿ ಮದುವೆಗಳಾಗೋದು ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ಮಂತ್ಸ್ ತಾಯಿಗೆ ಚೆನ್ನಾಗಿ ಊಟ ನೆಮ್ಮದಿ ಇದ್ದರೆ ಹೆಲ್ತಿಯಾಗಿ ಬೆಳೆಯುತ್ತೆ. ಯಾಕಂದರೆ ಹೆಲ್ತಿ ಬೆಳೆಯೋದೇ ನಮಗೆ 4 ವಾರದಿಂದ 10 ವಾರ ಪ್ರೆಗ್ನೆನ್ಸಿಯಲ್ಲಿ. ಆ ಟೈಮಲ್ಲಿ ತಾಯಿಗೆ ಇನ್ಫೆಕ್ಷನ್ ಆಯಿತು, ಊಟ ಸರಿಗಿಲ್ಲ, ಏನೋ ತೊಂದರೆಗಳಿತ್ತು ಅಂದರೆ ಒಳಗಡೆ ಒಂದೊಂದು ಮಕ್ಕಳಿಗೆ ಕಿವಿ ಒಳಗಡೆ ಕಾಕ್ಲಿಯಾನೇ ಬೆಳೆದಿರಲ್ಲ, ಆವಾಗ ನಮಗೆ ಈ ಆಪ್ಷನ್ಸು ಇರಲ್ಲ. ಸೊ ಅದೆಲ್ಲ ಆಗೋದು ಫಸ್ಟ್ 3 ಮಂತ್ಸಲ್ಲಿ. ಸೊ ಆದಷ್ಟು ಹೆಲ್ತಿ ಪ್ರೆಗ್ನೆನ್ಸಿ, ಹೆಲ್ತಿ ಡೆಲಿವರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ರುಬೆಲ್ಲಾ ಅಂತ ವ್ಯಾಕ್ಸಿನೇಷನ್ ನಾವು ಕೊಡ್ತಾ ಇದ್ದೀವಿ. ಆದರೂ ಕೂಡ ಸ್ವಲ್ಪ ಮಕ್ಕಳಿಗೆ ರುಬೆಲ್ಲಾ ಅಂತ ಆಗ್ಬಿಟ್ಟು ಹಾರ್ಟು, ಕಿವಿ, ಕಣ್ಣು 3 ತೊಂದರೆಗಳು ನಾವು ನೋಡ್ತೀವಿ. ಸೊ ಇದೆಲ್ಲ ಅವೇರ್ನೆಸ್ ಇಸ್ ದ ಓನ್ಲಿ ವೇ ಆಸ್ ಅ ಮದರ್ ಶುಡ್ ಟೇಕ್ ಕೇರ್. ಮೇಡಮ್, ಅತಿ ಹತ್ತಿರದ ರಕ್ತ ಸಂಬಂಧಿಗಳಲ್ಲಿ ಮದುವೆಯಾಗುವ ಒಂದೇ ಕಾರಣನ ಅಥವಾ ಪ್ರಮುಖ ಕಾರಣನ ಬೇರೆ ಕಾರಣಗಳು ಇದಾವೆ? ಬೇರೆ ಕಾರಣಗಳಿದೆ. ಯಾವ್ಯಾವ ಮೇಡಮ್? ಅದನ್ನು ಹೇಳಿದೆ, ಲೋ ಬರ್ತ್ ವೇಟ್ ಅಂತ. ಮಗುದು ವೆಯ್ಟು ನಮ್ಮದು ನಾರ್ಮಲ್ 2.5 ಅಂತ ಹೇಳ್ತೀವಿ, ಅದಕ್ಕಿಂತ ಕಡಿಮೆ ಇತ್ತು ಮಗು ವೆಯ್ಟ್ ಅಂದರೆ ಆವಾಗ ಹೇರ್ ಸೆಲ್ಸ್ ಅಂತ ಏನಿದೆ ಅದು ಡ್ಯಾಮೇಜ್ ವೆರಿ ಸೆನ್ಸಿಟಿವ್. ಅದು ಇರಿವರ್ಸಿಬಲ್ ಡ್ಯಾಮೇಜ್. ಈಗ ಬೇರೆ ಯಾವುದೇ ಡ್ಯಾಮೇಜ್ ಆದರೂ ರೀಜನರೇಟ್ ಆಗೋ ಚಾನ್ಸಸ್ ಇರುತ್ತೆ. ಹೇರ್ ಸೆಲ್ಸು ರೀಜನರೇಟ್ ಆಗಲ್ಲ. ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ಮುಗಿದೋಯ್ತು. ಸೊ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ. ಇನ್ನೊಂದು ಹೈಪಾಕ್ಸಿಯಾ ಅಟ್ ಬರ್ತ್, ಹುಟ್ಟಿದ ತಕ್ಷಣ ಅಳ್ಳಿಲ್ಲ ಅಂದರೆ. ಆಮೇಲೆ ಇನ್ಕ್ರೀಸ್ ಬಿಲಿರುಬಿನ್, ನಾವು ಜಾಂಡಿಸ್ ನಾರ್ಮಲ್ ಅಂತ ಹೇಳ್ತೀವಿ, 3 ದಿನದಲ್ಲಿ ಬರುತ್ತೆ. ಮಾನಿಟರ್ ಮಾಡಬೇಕು ಬ್ಲಡ್ಡಲ್ಲಿ ಎಷ್ಟಿದೆ ಅಂಶ ಜಾಂಡಿಸ್ ಕಾಮಾಲೆ ಅಂತ ಹೇಳ್ತೀವಲ್ಲ. ಸೊ ಅಕಸ್ಮಾತ್ 18 ಜಾಸ್ತಿ ಇದೆ ಅಂದರೆ ಹೇರ್ ಸೆಲ್ ಡ್ಯಾಮೇಜ್ ಆಗೋ ಚಾನ್ಸಸ್.